ಎಲ್ಲರಿಗೂ ನಮಸ್ಕಾರ. ತ್ರಿಕೂಟೇಶ್ವರ ದೇವಸ್ಥಾನ ಗದಗ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗದಗ ಪಟ್ಟಣದಲ್ಲಿರುವ ಸುಂದರ ಶಿವ ದೇವಸ್ಥಾನ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾದ ಪ್ರಾಚೀನ ದೇವಾಲಯ. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ 1050ರಿಂದ 1200ರವರೆಗೆ ನಿರ್ಮಿಸಲಾಗಿದೆ. ಮುಖ್ಯ ದೇವಾಲಯವು 3 ಶಿವಲಿಂಗಗಳನ್ನು ಹೊಂದಿದ್ದು ತ್ರಿಮೂರ್ತಿಗಳಾದ ಬ್ರಹ್ಮ, ಶಿವ, ವಿಷ್ಣುಗಳನ್ನು ಪ್ರತಿನಿಧಿಸುತ್ತದೆ. ಇದೊಂದು ದೇವಾಲಯವು ಸರಸ್ವತಿ ದೇವಿಗೆ ಅರ್ಪಿತವಾಗಿದೆ. ಅಮರಶಿಲ್ಪಿ ಜಕಣಾಚಾರ್ಯರು ನಿರ್ಮಿಸಿರುವ ಶಿಲ್ಪಕಲಾ ಸೌಂದರ್ಯವನ್ನು ಇಲ್ಲಿ ಕಾಣಬಹುದು. ತ್ರಿಕೂಟೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಬಾದಾಮಿ ಚಾಲುಕ್ಯರ ಡೆಕ್ಕನ್ ಆರಂಭದ ವಾಸ್ತುಶಿಲ್ಪದ ಪ್ರವರ್ತಕರು ಇವರು. ಪಕ್ಕದಲ್ಲಿ ಸರಸ್ವತಿ, ಗಾಯತ್ರಿ, ಶಾರದಾ ಈ 3 ದೇವತೆಗಳಿಗೆ ಸಮರ್ಪಿತವಾಗಿದೆ. ಗದಗಿನ ಇತರ ದೇವಾಲಯಗಳೆಂದರೆ ಸೋಮೇಶ್ವರ, ವೀರನಾರಾಯಣ ಸಮರ್ಪಿತವಾಗಿದೆ. ಸೋಮೇಶ್ವರ ದೇವಸ್ಥಾನವು ಕೂಡ ಈ ಗದಗದಲ್ಲಿ ಇದೆ. ನಾವೀಗ ಆ ದೇವಸ್ಥಾನದ ಒಂದು ಕೆತ್ತನೆ ಕೆಲಸಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಶಿಲ್ಪ ಚಾತುರ್ಯವನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳುತ್ತಾ ಹೋಗಬಹುದು. ಇಲ್ಲಿ ಶಿಲ್ಪ ವಿನ್ಯಾಸದ ಹೊಸ ಕಲೆಗಳನ್ನು ಕಣ್ತುಂಬಿಕೊಳ್ಳುತ್ತಾ ಹೋಗಬಹುದು. ಒಂದೊಂದು ಕೂಡ ಇಲ್ಲಿ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಪುರಾಣ ಇತಿಹಾಸವಾದ ಪ್ರಸಿದ್ಧವಾದ ಕೃತಪುರ ಅಂದರೆ ಹಿಂದಿನ ಹೆಸರು, ಈಗಿನ ಹೆಸರು ಗದಗ. ಗದಗ ಕ್ಷೇತ್ರ ದೇವತೆಗಳ ನೆಲೆವೀಡು. ಇದೀಗ ಶಿಥಿಲಗೊಳ್ಳುತ್ತಿರುವಂತಹ ಮಂದಿರವಾಗಿದೆ. ಮತ್ತು ಮೆಟ್ಟಲು ಬಾವಿ ಕೂಡ ತುಂಬ ಚೆನ್ನಾಗಿ ಕಟ್ಟಲಾಗಿದೆ. ಅದನ್ನು ಈಗ ಮುಚ್ಚಲಾಗಿದೆ. ಅದರ ಒಂದು ವ್ಯವಸ್ಥಿತವಾದಂತಹ ಒಂದು ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರಿಗೆ. ಅದು ಒಂದು ರೀಸನ್. ಜಲಧಾರ ಪ್ರಿಯಂ ಶಿವಂ ಎಂಬ ಪ್ರಸಿದ್ಧಿಯಿಂದ ಲಿಂಗರೂಪಿಯಾದ ಶಿವ ಜಲಧಾರೆಯನ್ನು ಸ್ವೀಕರಿಸಿ ಭಕ್ತರ ಸರ್ವ ಕಾಮನೆಗಳನ್ನು ಈಡೇರಿಸಿ ಉದ್ಧರಿಸುವ ಮಹಿಮಾರೂಪಿ. ಪ್ರಸ್ತುತ ಕೃತಪುರ ಕ್ಷೇತ್ರದಲ್ಲಿ ತ್ರಿಕೂಟೇಶ್ವರನ ರೂಪದಿಂದ ತ್ರಿಲಿಂಗಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ವಿಶೇಷ ಸನ್ನಿಧಾನ ಈ 3 ಲಿಂಗಗಳಲ್ಲಿ ಇದೆ ಎಂಬುದು ಪುರಾಣ ಪ್ರಸಿದ್ಧವಾಗಿದೆ. ನಾವಿಲ್ಲಿ ಒಂದೊಂದು ಕಂಬವನ್ನು ಕೂಡ ನೋಡ್ತಾ ಹೋಗ್ತಾ ಇದ್ದೀವಿ. ಅತ್ಯಂತ ಸುಂದರವಾದಂತಹ ಮತ್ತು ಕುಸುರಿ ಕೆಲಸವನ್ನು ಮಾಡಿದಂತಹ ಒಂದು ಶಿಲ್ಪ ಕಲೆಯನ್ನು ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಚೌಕಟ್ಟಿನಲ್ಲೂ ಕೂಡ ಈ ಒಂದು ಅಂದವಾದಂತಹ ಆ ಶಿಲ್ಪವನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಎದುರುಗಡೆ ನಂದಿಯ ಒಂದು ವಿಗ್ರಹವನ್ನು ಕೂಡ ನಾವು ನೋಡ್ಬೋದು. ಒಂದು ಬೃಹದಾಕಾರವಾಗಿರುವಂತಹ ಒಂದು ನಂದಿಯ ಒಂದು ಚಿತ್ರ ಕಾಣಬಹುದು. ಒಂದೊಂದು ಕಂಬಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ಕೆತ್ತಲಾಗಿರುವಂತಹ ಒಂದು ಶಿಲ್ಪದ ಸೊಬಗನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳ ಹೋಗಬಹುದು. ಒಂದೊಂದು ಕಡೆಗಳಲ್ಲೂ ಒಂದೊಂದು ರೀತಿ ಚಿತ್ರಕಲೆಯಲ್ಲಿ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ದೇವಸ್ಥಾನ ಒಳಗಡೆ ನೋಡ್ಬೋದು, ಗರ್ಭಗುಡಿಯಲ್ಲಿ ನೋಡಬಹುದು. ಮತ್ತು ಅದರ ಪಕ್ಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಂಬಗಳನ್ನು ಆಧಾರವಾಗಿ ನಿಲ್ಲಿಸಿರುವಂತಹ ಒಂದು ಶಿಲ್ಪಕಲೆ ಅಥವಾ ವಿನ್ಯಾಸ ಅಲ್ಲಿ ಕಾಣಬಹುದು. ಇಲ್ಲಿ ಪುರಾತನ ಪ್ರಸಿದ್ಧವಾದಂತಹ ಕೃತಪುರ ಅಥವಾ ಗದಗದ ಒಂದು ಈ ದೇವಸ್ಥಾನದ ಬಗ್ಗೆ ಕೆಲವೆಲ್ಲ ಒಂದು ಮಾಹಿತಿಗಳನ್ನು ಇಲ್ಲಿ ನಮಗೆ ಕಲ್ಪಿಸ್ತಾ ಇದ್ದಾರೆ. ಇಲ್ಲಿ ಗೋಡೆಯ ಮೇಲೆ ಕೂಡ ನಾವು ಅದನ್ನು ನೋಡಬಹುದು. ಆ 3 ಲಿಂಗಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸಂಕೇತಿಸುತ್ತದೆ. ಅಲ್ಲಿ ಮೇಲೆ ಕಟ್ಟಿರುವಂತಹ ಒಂದು ಚೊಂಬಿನಲ್ಲಿ ಆ ನೀರು ಬೀಳ್ತಾ ಇರುವಂಥದ್ದು ಕೂಡ ಇಲ್ಲಿ ಯಾಕೆ ಅಂತಂದರೆ ಶಿವ ಇಲ್ಲಿ ಜಲಧಾರ ಪ್ರಿಯಂ ಶಿವ, ಜಲವನ್ನು ಇಷ್ಟಪಡುವಂತಹ ಶಿವ. ಹಾಗಾಗಿ ಭಕ್ತಾದಿಗಳು ಇಲ್ಲಿ ಆ ಒಂದು ಜಲಧಾರೆಗೋಸ್ಕರ ಬೇರೆ ಬೇರೆ ಇದನ್ನು ಸಿದ್ಧ ಮಾಡಿ ಕೊಡ್ತಾರೆ. ಜಲಪಾತ್ರೆಗಳನ್ನು ಸಿದ್ಧ ಮಾಡಿಕೊಡ್ತಾರೆ. ಅದರಲ್ಲಿ ಜಲಧಾರೆಯಿಂದ ಶಿವ ತುಂಬ ತೃಪ್ತನಾಗುತ್ತಾನೆ, ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾನೆ ಅನ್ನೋದು ಒಂದು ಇಲ್ಲಿ ನಂಬಿಕೆ ಆಗಿದೆ. ಇಲ್ಲಿ ಮತ್ತೆ ಒಂದೊಂದು ತ್ರಿಕೂಟೇಶ್ವರ ಅಂತಂದರೆ ಆ 3 ಲಿಂಗಗಳು ಇರುವಂತಹ ಒಂದು ದೇವಸ್ಥಾನ. ಸರಸ್ವತಿ ಮಂದಿರ ಪ್ರತ್ಯೇಕವಾಗಿದೆ. ಒಂದೊಂದು ಕಂಬಗಳು, ಒಂದೊಂದು ವಿನ್ಯಾಸಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವ ಕಡೆ ನೋಡಿದರೂ ಕೂಡ ಅತ್ಯಂತ ಸುಂದರವಾದಂತಹ ಒಂದು ಶಿಲ್ಪಕಲೆ. ಇಲ್ಲಿ ಆತ್ಮರಕ್ಷಣಾ ಕಲೆ ಅಭ್ಯಾಸವನ್ನು ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಂಡು ಒಂದು ತರಬೇತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮುಂದುಗಡೆ. ಇದು ಕೂಡ ಬಹಳ ಒಂದು ಒಳ್ಳೆಯ ಒಂದು ಶಿಬಿರ ಅಂತ ಹೇಳ್ಬೋದು. ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ